ನಮಸ್ಕಾರ ಸ್ನೇಹಿತರೆ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತಿನ ದಿವಸ ಆರೋಗ್ಯಕರವಾದಂಥ ಉತ್ತರ ಕರ್ನಾಟಕ ಸ್ಪೆಷಲ್ ಆದಂಥ ಹೆಸರುಬೇಳೆ ಕೋಸಂಬರಿ. ಸ್ನೇಹಿತರೆ, ಈ ಹೆಸರುಬೇಳೆ ಕೋಸಂಬರಿ ಯಾವ ರೀತಿ ಮಾಡುತ್ತಾ ಈ ವಿಡಿಯೋದ ವೀಕ್ಷಣೆ ಮಾಡೋಂಥ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಹೊಸದಾಗಿ ಬಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿರಿ, ಮತ್ತು ವಿಡಿಯೋ ಅಂತಿ ಆತ್ಮೀಯ ಸ್ನೇಹಿತರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಂಗಾದ್ರೆ ಈ ಉತ್ತರ ಕರ್ನಾಟಕದಾಗ ಯಾವ ರೀತಿ ಮಾಡ್ತಾರೆ ಹೆಸರುಬೇಳೆ ಕೋಸಂಬರಿ ಬರ್ರಿ ನೋಡೋಣ್ರಿ. ಹೆಸರುಬೇಳೆ ಕೋಸಂಬರಿ ಮಾಡ್ಕೊಳ್ಳೋ ಸಂಬಂಧ ನೋಡ್ರಿ, ಎಲ್ಲ ರೀತಿ ತರಕಾರಿ ತೊಗೊಂಡಿವಿ. ಮನೆಯಲ್ಲಿ ಯಾವ ರೀತಿ ಇದನ್ನದ ತರಕಾರಿ ಒಟ್ಟು ತೊಗೊಂಡಿವಿ. ನೀವು ಬೇಕಾದ್ರೆ ಹೆಚ್ಚಿಗೆ ತರಕಾರಿ ಅದ ಅದನ್ನು ಕೂಡ ತೊಗೋಬೋದು. ಈಗ ನೋಡ್ರಿ, ಒಂದು ಬೌಲ್ ಆಗುವಷ್ಟು ಸೌತೆಕಾಯಿ ಹೆರ್ಕೊಂಡಿನಿ, ಅದನ್ನು ಹಾಕೋತೀನಿ ನೋಡ್ರಿ. ಇಲ್ಲಿ ನೋಡ್ರಿ, ಒಂದು ಬೌಲ್ ಆಗುವಷ್ಟು ತುರಿದ ಕ್ಯಾರೆಟ್ ಸ್ನೇಹಿತರೆ, ಅದನ್ನು ಕೂಡ ಹಾಕೋತೀನಿ ಅತ್ತ. ಇದು ಆರೋಗ್ಯಕರ ಸ್ನೇಹಿತರೆ, ಪ್ರತಿಯೊಬ್ಬರು ಕೂಡ ಸೇವನೆ ಮಾಡ್ಬೋದು. ಇದು ನೋಡ್ರಿ, ಉಳ್ಳಾಗಡ್ಡಿ ಈರುಳ್ಳಿ ಅದನ್ನು ಕೂಡ ಒಂದು ಸಣ್ಣ ಉಳ್ಕೊಂಡು ಅದನ್ನು ಕೂಡ ಹಾಕೋತೀನಿ ಅಂತ. ಮತ್ತು ಈರುಳ್ಳಿ ಸೇವನೆ ಮಾಡಲಾರ್ದು ರೀತಿ ಅದನ್ನು ಸ್ಕಿಪ್ ಮಾಡ್ಬೋದು ಸ್ನೇಹಿತರೆ. ಮತ್ತು ನಿಮ್ಮ ಮನ್ಯಾಗ ಯಾವ ರೀತಿ ಅದನ್ನ ಹಾಕೋಬೇಕು ಹೇಳ್ಬೇಕಂದ್ರೆ ರೀ, ಇದನ್ನು ಹಾಕೋಬೇಕು ಅದನ್ನು ಹಾಕೋಬೇಕಂತೇನಿಲ್ಲ. ಮನೆಯಾಗ ಯಾವುದೇ ರೀತಿ ತರಕಾರಿ ಇದ್ದರೆ ಅದನ್ನು ಮಾಡ್ಕೋಬೋದು ನೀವು. ಹೆಸರುಬೇಳೆ ಸ್ನೇಹಿತರೆ, ಹೆಸರುಬೇಳೆ ರೀತಿ ಒಂದು 3 ತಾಸಿನಿಂದ ಸ್ವಲ್ಪ ನೆನೆಸಿಟ್ಟಿನಿ. ಈಗ ನೋಡಿ ಮೆತ್ತಗೈತಿ, ಅದನ್ನು ಕೂಡ ಹಾಕೋತೀನಿ ಈಗ. ಹಸಿ ಕೊಬ್ಬರಿ ಒಂದು ಬೌಲ್ ಆಗೋಟ್ಟು ತೊಗೊಂಡಿನಿ. ಎಲ್ಲರೂ ಇಷ್ಟಪಡುವಂಥ, ದೊಡ್ಡವರು ಚಿಕ್ಕವರು ಎಲ್ಲರೂ ಕೂಡ ಇಷ್ಟಪಡುವಂತಹ ಕೋಸಂಬರಿ ಇದು. ಹಸಿ ಮೆಣಸಿನಕಾಯಿ ಸಣ್ಣಗೆ ಉಳ್ಕೊಂಡು ಅದನ್ನು ಕೂಡ ಹಾಕೋತೀನತ್ತ. ಇದು ನೋಡ್ರಿ ಕೊತ್ತಂಬರಿ, ಅದನ್ನ ಸಣ್ಣಗೆ ಉಳ್ಕೊಂಡಿನಿ, ಅದನ್ನು ಕೂಡ ಹಾಕೋತೀನತ್ರಿ. ಮೊಸರು ಒಂದು ಬೌಲ್ ಆಗುವಷ್ಟು ಮೊಸರು ಸ್ನೇಹಿತರೆ, ಮನೆಯಲ್ಲೇ ತಯಾರಿಸಿದ ಮೊಸರು, ಅದನ್ನು ಕೂಡ ಹಾಕೋತೀನತ್ರಿ. ಸ್ನೇಹಿತರೆ, ಒಂದು ಟೊಮೆಟೊ ತೊಗೊಂಡಿನಿ, ಅದನ್ನು ಸಣ್ಣ ಉಳ್ಕೊಂಡಿನಿ, ಅದನ್ನು ಕೂಡ ಹಾಕೋತೀನತ್ರಿ. ರುಚಿಗೆ ತಕ್ಕಷ್ಟು ಸಕ್ಕರೆ, ರುಚಿಗೆ ತಕ್ಕಷ್ಟು ಉಪ್ಪು ರೀ. ಈಗ ಸ್ನೇಹಿತರೆ, ಎಲ್ಲ ರೀತಿ ತರಕಾರಿ ಹಾಕೊಂಡಿನಿ, ಮತ್ತು ಉಪ್ಪು ಸಕ್ಕರೆ ಮತ್ತು ಹೆಸರುಬೇಳೆ ಎಲ್ಲ ಹಾಕೊಂಡಿನಿ ರೀ. ಈಗ ಎಲ್ಲನೂ ಮಿಕ್ಸ್ ಮಾಡ್ಕೊಂಡ್ರಿ. ಈ ಕೋಸಂಬರಿ ಸ್ನೇಹಿತರೆ ಅನ್ನದ ಜೊತೆ ಮತ್ತು ಚಪಾತಿ ಜೊತೆ ರೊಟ್ಟಿ ಜೊತೆ ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನ್ ಆಕತಿ. ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ ಮತ್ತು ತುಂಬ ರುಚಿಯಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಎಲ್ಲರೂ ಮೆಚ್ಚುವಂಥ ಹೆಸರುಬೇಳೆ ಕೋಸಂಬರಿ ಸ್ನೇಹಿತರೆ. ನಮ್ಮ ಉತ್ತರ ಕನ್ನಡ ಭಾಗದಾಗ ಮೇಲಿಂದ ಮೇಲೆ ಯಾವುದೇ ಕಾರ್ಯಕ್ರಮ ಇತ್ತಂದ್ರೆ ಈ ಹೆಸರುಬೇಳೆ ಕೋಸಂಬರಿ ಮಾಡ್ತಾರೋ. ಈಗೆಲ್ಲ ಸಂಪೂರ್ಣ ಮಿಕ್ಸ್ ಮಾಡ್ಕೊತೀನಿ ರೀ. ಈಗ ಇದು ನೋಡಿರಿ, ಮೇಲೊಗ್ಗರಣೆ ತಯಾರು ಮಾಡ್ಕೊಂಡಿನಿ. ಬ್ಯಾಡಿ ಮೆಣಸಿನಕಾಯಿ ಒಂದು 3-4, ಸಾಸಿವೆ ಜೀರಿಗೆ ಮತ್ತು ಇದನ್ನು ಕರಿಬೇವ ಉದ್ದಿನಬೇಳೆ ಕಡಲೆಬೇಳೆ ಎಲ್ಲ ಏನಂತ ಮೇಲೊಗ್ಗರಣೆ ತಯಾರು ಮಾಡ್ಕೊಂಡಿನಿ ಎಣ್ಣೆ ಒಳಗೆ. ಅದನ್ನು ತೋರಿಸಿಲ್ಲ, ವಿಶೇಷ ಎಲ್ಲರೂ ಮೇಲೊಗ್ಗರಣೆ ಗೊತ್ತಿರುತ್ತೆ ಅದ್ರ ಸಂಬಂಧ. ಈ ಕೋಸಂಬರಿ ಸ್ನೇಹಿತರೆ ಮೇಲೊಗ್ಗರಣೆ ಬೇಕೇ. ಮೇಲೊಗ್ಗರಣೆ ಇದ್ರೆ ಒಂದು ಸ್ವಲ್ಪ ಟೇಸ್ಟ್ ಆಕತಿ, ಚಂದ ಹತ್ತಿರ ಬಾಯಾಗ. ಅದ್ರ ಸಂಬಂಧ ಮೇಲೊಗ್ಗರಣೆ ತಯಾರು ಮಾಡ್ಕೊಂಡಿನಿ. ಮೇಲೊಗ್ಗರಣೆ ಮಾಡೋದು ನಾನು ನಿಮ್ಗೆ ತೋರಿಸಿಲ್ಲ, ಯಾಕಂದ್ರೆ ವಿಶೇಷವಾಗಿ ಎಲ್ಲರಿಗೂ ಮೇಲೊಗ್ಗರಣೆ ಗೊತ್ತಿರುತ್ತೆ. ನಿಮಗೆ ಬೇಕಾದ್ರೆ ಮೇಲೊಗ್ಗರಣೆ ಯಾವ ರೀತಿ ಮಾಡೋದು ತೋರಿಸಂದ್ರೆ ಒಂದು ಶಾರ್ಟ್ ವಿಡಿಯೋ ಮಾಡಿ ಅದನ್ನು ಕೂಡ ನಾನು ನಿಮಗೆ ಹಾಕ್ತೀನಿ ಅಂತ ವಿಡಿಯೋದಾಗ ಸ್ನೇಹಿತರೆ. ನೋಡಿರಿ, ತಯಾರಾಗೈತಿ ಕೋಸಂಬರಿ, ಎಲ್ಲನೂ ಸಂಪೂರ್ಣ ಮಿಕ್ಸ್ ಆಗೈತಿ. ಈಗ ಒಂದು ಬೌಲ್ಗೆ ಸರ್ವ್ ಮಾಡ್ತೀನಿ ರೀ ಅದನಿಗೆ. ಸ್ನೇಹಿತರೆ, ಎಲ್ಲರೂ ಇಷ್ಟಪಡುವಂತಹ ಎಲ್ಲ ಕಾರ್ಯಕ್ರಮಗಳಿಗೆ ಮತ್ತು ಚಪಾತಿ ಜೋಳ ರೊಟ್ಟಿಗೆ ಸೂಪರ್ ಕಾಂಬಿನೇಷನ್ ಆಗಿರುವಂಥ ಹೆಸರುಬೇಳೆ ಕೋಸಂಬರಿ ತಯಾರಾಗೈತೆ ನೋಡ್ರಿ. ಒಂದು ಪ್ಲೇಟಿಗೆ ಸರ್ವ್ ಮಾಡೀನಿ. ಈಗ ಹೆಂಗೈತೆ ಒಂದು ಸ್ವಲ್ಪ ಟೇಸ್ಟ್ ನೋಡ್ರಿ, ಹೌದಲ್ರಿ. ಈಗ ಹೆಸರುಬೇಳೆ ಕೋಸಂಬರಿ ಹತ್ರ ತಯಾರಾಗೈತೆ ರೀ. ಒಂದು ಸ್ವಲ್ಪ ಟೇಸ್ಟ್ ನೋಡ್ರಿ, ಹೌದಲ್ರಿ, ಹೆಂಗೈತೆ ನೋಡ್ರಿ. ನೋಡ್ರಿ, ಒಂದು ಸ್ಪೂನ್ ತೊಗೋತೀನತ್ತ. ಒಂದು ಸ್ಪೂನಿಂದ ನೋಡ್ರಿ ಯಾವ ರೀತಿ ಹೆಸರುಬೇಳೆ ಕೋಸಂಬರಿ ಮೇಲುಗಡೆ ಬ್ಯಾಡಿ ಮೆಣಸಿನಕಾಯಿ ಯಾವ ರೀತಿ ಕಾಣಕತ್ತೈತಿ. ಮೇಲೊಗ್ಗರಣೆ ಹಾಕೊಂಡಿರಲ್ಲ, ಈಗ ಹಾಕೋತೀವಿ ನೋಡಿ ಬ್ಯಾಗ. ಕಡ್ಲಿಬೇಳೆ ಉದ್ದಿನಬೇಳೆ ಓಹೋ ಎಲ್ಲರೂ ಇಷ್ಟಪಡೋಂತ ನೋಡ್ರಿ, ಭಾರಿ ಟೇಸ್ಟಿ ಆಗೈತಿ ಹೆಸರುಬೇಳೆ ಕೋಸಂಬರಿ. ಚಪಾತಿ ಜೋಳ ರೊಟ್ಟಿ ಅನ್ನದ ಜೊತೆ ಯಾವುದೇ ಕಾರ್ಯಕ್ರಮ ಇತ್ತಂದ್ರೆ ಸೂಪರ್ ಕಾಂಬಿನೇಷನ್ ಆಕತಿ. ಈ ಹೆಸರುಬೇಳೆ ಕೋಸಂಬರಿ ವಿಡಿಯೋನ ಎಂಡ್ ಮಾಡ್ತೀನಂತ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಮತ್ತೊಂದು ವಿಡಿಯೋದಿಂದ ನಾ ಮತ್ತೆ ಬರ್ತೀನಂತ. ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ನಮಸ್ಕಾರ ಸ್ನೇಹಿತರೆ.